ರಾಜ್ಯ ಯುದ್ಧ ಸಂಧಾನವೋ ಸಮರವೋ ಅನ್ನೋ ಸಸ್ಪೆನ್ಸ್ ಇನ್ನೂ ಮುಂದುವರೆದಿದೆ. ಈ ಮಧ್ಯೆ ಪಾಕ್ನ ಇಸ್ಲಾಮಾಬಾದ್ನಲ್ಲಿ ಶಾಂತಿ ಮಾತುಕತೆ ನಡೀತಾ ಇದೆ. ಇದರ ಜೊತೆ ಲೆಬನಾನ್ ಮೇಲೆ ದಾಳಿಯೂ ನಡೀತಾ ಇದೆ. ಒಂದು ಕಡೆ ಶಾಂತಿ ಸಭೆ, ಮತ್ತೊಂದೆಡೆ ದಾಳಿ. ಮಧ್ಯಪ್ರಾಚ್ಯ ಯುದ್ಧ ಸಂಧಾನವೋ ಸಮರವೋ? ಮಧ್ಯಪ್ರಾಚ್ಯ ಭಯಾನಕ ಮಹಾಯುದ್ಧಕ್ಕೆ ಬ್ರೇಕ್ ಬಿದ್ದಿದೆ. ಆದರೆ ಇಸ್ರೇಲ್ ಹಾಗೂ ಲೆಬನಾನ್ ನಡುವಿನ ಯುದ್ಧ ಮಾತ್ರ ನಿಂತಿಲ್ಲ. ಈಗ ಇದೇ ಯುದ್ಧ ಶಾಂತಿ ಸಭೆಯಲ್ಲಿ ಅಶಾಂತಿ ಮೂಡಿಸಿದೆ. ಲೆಬನಾನ್ ಮೇಲೆ ಯಾವುದೇ ದಾಳಿಗಳನ್ನು ಮಾಡಬಾರದು ಅಂತ ಇರಾನ್ ಪಟ್ಟು ಹಿಡಿದಿದೆ. ಇದಕ್ಕೆ ಇಸ್ರೇಲ್ ಟ್ರಂಪ್ ಮಾತಿಗೂ ಬೆಲೆ ಕೊಡದೆ ಲೆಬನಾನ್ ಮೇಲೆ ಅಟ್ಯಾಕ್ ಮಾಡ್ತಾನೇ ಇದೆ. ಶಾಂತಿ ಸಭೆ ಮಧ್ಯೆನೂ ಲೆಬನಾನ್ ಮೇಲೆ ದಾಳಿ ಮಾಡಿದೆ. ಲೆಬನಾನ್ನ ರಾಕೆಟ್ ಲಾಂಚರ್ಗಳನ್ನು ಇಸ್ರೇಲ್ ಧ್ವಂಸ ಮಾಡಿದೆ. ಅದರ ವಿಡಿಯೋವನ್ನ ಇಸ್ರೇಲ್ ಸೇನಾಪಡೆ ಹಂಚಿಕೊಂಡಿದೆ. ದಕ್ಷಿಣ ಲೆಬನಾನ್ನ ನಬಾತಿಹ್ ಪಟ್ಟಣದ ಮೇಲೂ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಈ ವೇಳೆ 3 ಸಾವನ್ನಪ್ಪಿದ್ದಾರೆ. ದಾಳಿಯಿಂದ ಕಟ್ಟಡವೂ ಸಂಪೂರ್ಣ ಹಾಳಾಗಿದೆ. ಸಂಧಾನ ಯಶಸ್ವಿಗೊಳಿಸಿ ಜೀವ ಉಳಿಸಿಕೊಳ್ಳಿ. ಇರಾನಿಗೆ ಮತ್ತೆ ಅಧ್ಯಕ್ಷ ಟ್ರಂಪ್ ವಾರ್ನಿಂಗ್. ಇತ್ತ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸಂಧಾನ ಸಭೆ ನಡೆಯುತ್ತಿದೆ. ಈ ವೇಳೆಯೇ ಇರಾನ್ಗೆ ಮತ್ತೆ ಟ್ರಂಪ್ ವಾರ್ನ್ ಮಾಡಿದ್ದು ಸಂಧಾನ ಯಶಸ್ವಿಗೊಳಿಸಿ ಜೀವ ಉಳಿಸಿಕೊಳ್ಳಿ ಎಂದು ಎಚ್ಚರಿಕೆ ನೀಡಿದ್ದಾರೆ. ಜೊತೆಗೆ ಇರಾನ್ ಇದ್ದರೂ ಇಲ್ಲದಿದ್ದರೂ ಹರ್ಮುಜ್ ಶೀಘ್ರದಲ್ಲೇ ತೆರೆಯಲಿದೆ ಎಂದು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಹರ್ಮುಜ್ನಲ್ಲಿ ಸುಂಕ ವಸೂಲಾತಿಗೆ ಬಿಡಲ್ಲ ಎಂದಿದ್ದಾರೆ. ಶಾಂತಿ ಸಭೆಗೂ ಮುನ್ನ ಇರಾನ್ ಕಂಡೀಷನ್. ಒಪ್ಪಂದವಾದರಷ್ಟೇ ಸಂಧಾನ ಎಂದ ಇರಾನ್. ಇಸ್ಲಾಮಾಬಾದ್ನಲ್ಲಿ ನಡೆಯುತ್ತಿರುವ ಶಾಂತಿ ಸಭೆಗೆ ಹೋಗಲ್ಲ ಅಂತಾನೆ ಇರಾನ್ ನಿಯೋಗ ತೆರಳಿದೆ. ಸದ್ಯ ಖಾಸಗಿ ಹೋಟೆಲ್ನಲ್ಲಿರುವ ಇರಾನ್ ಅಧಿಕಾರಿಗಳು 2 ಬೇಡಿಕೆಯನ್ನ ಮುಂದಿಟ್ಟಿದ್ರು. ಲೆಬನಾನ್ ಮೇಲಿನ ದಾಳಿ ನಿಲ್ಲಬೇಕು ಮತ್ತು ವಿವಿಧ ದೇಶಗಳಲ್ಲಿರುವ ಇರಾನ್ ಆಸ್ತಿಯನ್ನ ರಿಲೀಸ್ ಮಾಡಬೇಕು ಎಂದು ಕಂಡೀಷನ್ ಹಾಕಿದ್ರು. ಕಡೆಗೂ ಇರಾನ್ ನಿಯೋಗದ ನೇತೃತ್ವವನ್ನ ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಘರ್ ಖಲೀಬಾಫ್ ವಹಿಸಿದ್ದಾರೆ. ಪಾಕಿಸ್ತಾನಕ್ಕೆ ಆಗಮಿಸಿದ ಇರಾನ್ನ ನಿಯೋಗ ಭಾವನಾತ್ಮಕ ವಿಡಿಯೋವೊಂದನ್ನು ಹಂಚಿಕೊಂಡಿದೆ. ಈ ಹಿಂದೆ ಅಮೆರಿಕ ಇಸ್ರೇಲ್ ನಡೆಸಿದ ದಾಳಿಯಿಂದ ಮಕ್ಕಳು ಸಾವನ್ನಪ್ಪಿದ್ರು. ಅವರ ಬ್ಯಾಗ್, ಶೂ, ಫೋಟೋಗಳನ್ನ ಫ್ಲೈಟ್ನ ಸೀಟ್ನಲ್ಲಿಟ್ಟು ಮೌನಾಚರಣೆ ಮಾಡಿದ್ರು. ಒಂದು ವೇಳೆ ಇಸ್ಲಾಮಾಬಾದ್ನಲ್ಲಿ ಶಾಂತಿ ಮಾತುಕತೆ ವಿಫಲವಾದರೆ ಟ್ರಂಪ್ ಯುದ್ಧಕ್ಕೂ ಹೊಸ ಪ್ಲಾನ್ ರೂಪಿಸಿದ್ದಾರೆ. ಗಲ್ಫ್ ರಾಷ್ಟ್ರಗಳಿಗೆ ಟ್ರಂಪ್ 1500ರಿಂದ 2000 ಹೆಚ್ಚಿನ ಯೋಧರನ್ನ ರವಾನಿಸಿದ್ದಾರೆ. ಇದರ ಜೊತೆಗೆ ಮಧ್ಯಪ್ರಾಚ್ಯದಲ್ಲಿ ಪಡೆಗಳ ಸಂಖ್ಯೆಯನ್ನ 40ರಿಂದ 50 ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಗೆ ಹೆಚ್ಚಿಸಿದ್ದಾರೆ. ಈ ಮೂಲಕ ರಾಜತಾಂತ್ರಿಕತೆ ವಿಫಲವಾದರೆ ಮಿಲಿಟರಿ ಕ್ರಮ ಸಾಧ್ಯ ಎಂದು ಇರಾನ್ಗೆ ಟ್ರಂಪ್ ಎಚ್ಚರಿಕೆ ನೀಡಿದ್ರು. ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಇರಾನ್ ಶಾಂತಿ ಮಾತುಕತೆ ನಡುವೆ ಭಾರತಕ್ಕೆ ಗುಡ್ ನ್ಯೂಸ್ ಸಿಕ್ಕಿದೆ. ಎಲ್ಪಿಜಿ ಹೊತ್ತ ಭಾರತದ ಜಗ್ವಿಕ್ರಮ್ ಟ್ಯಾಂಕರ್ ಬೃಹತ್ ಹಡಗು ಇರಾನ್ನ ಹರ್ಮುಜ್ ಜಲಸಂಧಿಯನ್ನ ದಾಟಿದೆ. ಈ ಹಡಗು ಸುಮಾರು 20,400 ಮೆಟ್ರಿಕ್ ಟನ್ ಎಲ್ಪಿಜಿ ಹೊತ್ತು ಭಾರತದತ್ತ ಬರ್ತಿದೆ. ಮಧ್ಯಪ್ರಾಚ್ಯ ಯುದ್ಧದಿಂದ ಕಲಬುರಗಿಯಲ್ಲಿ ಗೃಹ ಬಳಕೆ ಸಿಲಿಂಡರ್ಗೆ ಪರದಾಡುವಂತಾಗಿದೆ. ಅಫ್ಜಲ್ಪುರ ತಾಲೂಕಿನ ಗ್ಯಾಸ್ ಏಜೆನ್ಸಿ ಮುಂದೆ ಜನ ಕ್ಯೂ ನಿಂತಿದ್ರು. ಇತ್ತ ರೈತರಿಗೂ ಸಂಕಷ್ಟ ಶುರುವಾಗಿದ್ದು ಹಲವು ಬೆಳೆಗಳ ಬೆಲೆ ಕುಸಿತವಾಗಿದೆ. ಕೆಜಿ ಬಾಳೆಗೆ 3-4 ರೂಪಾಯಿ ಇದ್ದು ಯಾರೂ ಖರೀದಿ ಮಾಡ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.